ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವರ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮಧುರವಾದ ವಂದನೆಗಳು. ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಈ ದಿನ ಕೂಡ ನಾವು ಧ್ಯಾನಿಸಲಿಕ್ಕಿರುವಂಥ ವಾಕ್ಯ ಭಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34 ವಚನಗಳವರೆಗೆ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ವಾಕ್ಯ ಭಾಗಕ್ಕೆ ನಾನು ಕೊಡಲ್ಪಟ್ಟಂಥ ತಲೆಬರಹ ಚಿಂತೆ ಮಾಡದಿರುವುದಕ್ಕೆ ದೇವರು ಕೊಡುವಂಥ 7 ಕಾರಣಗಳು. ಅಂದರೆ ನಾವು ಯಾಕೆ ಚಿಂತೆ ಮಾಡಬಾರದೆಂಬುದಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ 7 ಕಾರಣಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಮೊದಲನೇದಾಗಿ ನಾವು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34ನೇ ವಾಕ್ಯದವರೆಗೆ. 25ನೇ ವಚನವನ್ನು ನಾವು ನೋಡೋಣ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? 28ನೇ ವಾಕ್ಯ. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳ ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. 29ನೇ ವಾಕ್ಯ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. 30ನೇ ವಾಕ್ಯ. ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ತೊಡಿಸಿದರೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? 31ನೇ ವಾಕ್ಯ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ. 32ನೇ ವಾಕ್ಯ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದಷ್ಟೇ. 33ನೇ ವಾಕ್ಯ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಪ್ರಿಯ ದೇವರ ಮಕ್ಕಳೇ, ನಾವು ಓದಿದಂಥ ಈ ಸತ್ಯವೇದ ವಾಕ್ಯ ಭಾಗಗಳು ಈ ಮತ್ತಾಯನ ಬರೆದ ಸುವಾರ್ತೆ 5ರಿಂದ 7 ಅಧ್ಯಾಯಗಳನ್ನು ಪರ್ವತ ಪ್ರಸಂಗ ಎಂಬುದಾಗಿ ಕರೆಯುತ್ತಾರೆ. ಗಾಂಧೀಜಿಯವರು ಬಹಳ ಪ್ರೀತಿಯಿಂದ ಓದುತ್ತಿದ್ದಂಥ ಸತ್ಯವೇದ ವಾಕ್ಯ. ಅವರ ಕೈಯಲ್ಲಿ ಯಾವಾಗಲೂ ಹೊಸ ಒಡಂಬಡಿಕೆ ಇರುತ್ತಾ ಇತ್ತು. ಅವರು ಬಹಳ ಇಷ್ಟಪಟ್ಟು ಓದುತ್ತಾ ಇದ್ದಂಥ ವಾಕ್ಯ ಭಾಗಗಳು ಮತ್ತಾಯನ ಬರೆದ ಸುವಾರ್ತೆ 5ರಿಂದ 7 ಅಧ್ಯಾಯಗಳು. ಪರ್ವತ ಪ್ರಸಂಗ ಎಂಬುದಾಗಿ ಆ ಅಧ್ಯಾಯಗಳನ್ನು ನಾವು ಕರೆಯಬಹುದಾಗಿದೆ. ಈ ದಿನ ಕೂಡ ಈ ವಾಕ್ಯ ಭಾಗಗಳನ್ನು ನಾವು ಧ್ಯಾನಿಸೋಣ. ಚಿಂತೆ ಮಾಡದಿರುವುದಕ್ಕೆ 7 ಕಾರಣಗಳು. ಮೊದಲನೇದಾಗಿ, ಚಿಂತಿಸುವ ಜನರ ಕುರಿತಾಗಿ ಒಂದು ಸಮೀಕ್ಷೆಯನ್ನು ತೆಗೆದಿದ್ದಾರೆ. ಚಿಂತೆ ಮಾಡುವಂಥ ಜನರ ಬಗ್ಗೆ ಹೋಗಿ ಅದರ ಕುರಿತು ಒಂದು ಸಮೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಅನೇಕ ಜನರು ಅವಶ್ಯವಿಲ್ಲದ ಕಾರ್ಯಗಳಿಗೆ ಚಿಂತಿಸುತ್ತಾರೆ. 40% ಜನರು ಆಗಿ ಹೋದ ಅಥವಾ ಸರಿಪಡಿಸದ ಕಾರ್ಯಗಳ ಬಗ್ಗೆ ಚಿಂತಿಸುತ್ತಾರೆ. 30% ಜನರು ತಾವು ತೆಗೆದುಕೊಂಡಂಥ ತಪ್ಪು ತೀರ್ಮಾನದ ಬಗ್ಗೆ ಚಿಂತಿಸುತ್ತಾರೆ. ಕೇವಲ 12% ಜನರು ಇತರರು ತಮ್ಮ ಬಗ್ಗೆ ಹೀಗೆ ಮಾತನಾಡಿದ್ರು, ಹಾಗೆ ಮಾತನಾಡಿದ್ರು ಎಂಬುದರ ಕುರಿತಾಗಿ ಚಿಂತಿಸುತ್ತಾರೆ. 10% ಅನಾರೋಗ್ಯದ ನಿಮಿತ್ತವಾಗಿ ಚಿಂತಿಸುತ್ತಾರೆ. ಆದರೆ ಯಥಾ ಪ್ರಕಾರವಾಗಿ ಚಿಂತಿಸಬೇಕಾದಂಥ ವಿಷಯಗಳು ಕೇವಲ 8% ಇದೆ ಎಂಬುದಾಗಿ ಆ ಸಮೀಕ್ಷೆ
ಹೇಳುತ್ತದೆ. 40% ಜನ ಆಗಿ ಹೋದ ಕಾರ್ಯದ ಬಗ್ಗೆ ಚಿಂತಿಸ್ತಾರೆ. 30% ಜನ ತಾವು ತೆಗೆದುಕೊಂಡ ತಪ್ಪು ತೀರ್ಮಾನವನ್ನ ಕೊನೆಯ ಸಾಯುವವರೆಗೂ ಚಿಂತಿಸ್ತಾರೆ. 12% ಜನ ಇತರರು ತಮ್ಮ ಬಗ್ಗೆ ಕೀಳಾಗಿ ಮಾತನಾಡಿದ್ದನ್ನ ಅವರು ಚಿಂತಿಸುತ್ತಾರೆ. 10% ಜನ ಅನಾರೋಗ್ಯದ ಕುರಿತಾಗಿ ಚಿಂತಿಸುತ್ತಾರೆ. ಆದರೆ ಚಿಂತಿಸಬೇಕಾದಂಥ ಕಾರ್ಯಗಳು ಕೇವಲ 8% ಜನ ಮಾತ್ರ ಇದ್ದಾರೆ ಎಂಬುದಾಗಿ ಆ ಸಮೀಕ್ಷೆ ಹೇಳುವಂಥದ್ದಾಗಿದೆ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ದಿನಗಳನ್ನು ಚಿಂತೆಯಲ್ಲಿ ಕಳೆಯಬೇಕೆಂದು ದೇವರು ಬಯಸುವವನಲ್ಲ. ನೀನು ಹಣದ ಕುರಿತಾಗಿ ಚಿಂತೆ ಪಡುತ್ತಿರಬಹುದು, ನಿನ್ನ ಭವಿಷ್ಯದ ಕುರಿತಾಗಿ ನೀನು ಚಿಂತಿಸುತ್ತಿರಬಹುದು. ಆದರೆ ನಿಮಗೆ ಒಂದು ಶುಭ ಸುದ್ದಿಯನ್ನು ನಾನು ತಿಳಿಸುತ್ತೇನೆ. ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ. ನಿನ್ನ ಭವಿಷ್ಯದ ಜೀವಿತವನ್ನು ನೋಡಿಕೊಳ್ಳುತ್ತಾರೆ, ನಿನ್ನ ಕೊರತೆಯನ್ನು ನೀಗಿಸುತ್ತಾರೆ. ಆದ್ದರಿಂದ ನೀನು ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಚಿಂತಿಸಬಾರದೆಂಬುದಕ್ಕೆ ನಾನು 7 ಕಾರಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ, ನಿನ್ನನ್ನು ಸೃಷ್ಟಿಸಿದ ದೇವರು ನಿನ್ನ ಜೀವಿತಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ಒದಗಿಸುತ್ತಾರೆ. ಈಗ ಓದಿದಂಥ ಸತ್ಯವೇದ ವಾಕ್ಯ ಭಾಗದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, ಚಿಂತೆ ಮಾಡಬೇಡಿರಿ. ಅಂದರೆ ದೇವರು ನಿನ್ನನ್ನು ಸೃಷ್ಟಿಸಿದ ದೇವರಾಗಿರೋದ್ರಿಂದ ನಿನ್ನ ಜೀವಿತಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಅವರು ಒದಗಿಸುತ್ತಾರೆ. ಆದ್ದರಿಂದ ನೀನು ಚಿಂತಿಸಬಾರದು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಾಕ್ಯ. ಆ ವಾಕ್ಯ ಭಾಗದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಮ್ಮ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ. ಯೇಸು ಸ್ವಾಮಿ ಈಗಾಗಲೇ ಹೇಳಿದ್ದಾರೆ, ಅವರೇ ಎಲ್ಲವನ್ನ ನಮ್ಮ ಕಾರ್ಯಗಳನ್ನು ನೋಡಿಕೊಳ್ಳೋದ್ರಿಂದ ನಾವು ಚಿಂತಿಸಬಾರದು. ಹಾಗಾದರೆ ನಾನು ಮೊದಲು ನಿಮಗೆ ಈಗ ತಿಳಿಸಿದ ಕಾರ್ಯ, ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವುದರಿಂದ ನಾವು ಚಿಂತಿಸಬಾರದು. ಕನ್ನಡ ಒಂದು ಗಾದೆ ಮಾತು ಈ ರೀತಿಯಾಗಿದೆ, ಹುಟ್ಟಿಸಿದ ದೇವರು ಹುಲ್ಲು ತಿನ್ನುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಒಂದು ಆಡು ಮಾತನ್ನು ಎಲ್ಲರೂ ಹೇಳುತ್ತಾರೆ. ಅದು ನಿಜವಾದ ಕಾರ್ಯ. ಏಕೆಂದರೆ ನಿನ್ನನ್ನು ಸೃಷ್ಟಿ ಮಾಡಿದ್ದು ದೇವರಾಗಿರೋದ್ರಿಂದ ಆತನು ನಿನ್ನನ್ನು ನಡೆಸುತ್ತಾನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನ ಅವಶ್ಯಕತೆಗಳನ್ನು ಎಲ್ಲವನ್ನ ಪೂರೈಸುತ್ತಾನೆ. ಆದ್ದರಿಂದ ಚಿಂತೆ ಮಾಡಬೇಡ್ರಿ. ಎರಡನೇದಾಗಿ, ಯಾಕೆ ಚಿಂತಿಸಬಾರದು? ಭವಿಷ್ಯದ ಕುರಿತು ಚಿಂತಿಸುವುದು ನಿನ್ನ ಈ ದಿನದ ಪ್ರಯತ್ನಗಳನ್ನು ಕುಂಠಿತಗೊಳಿಸ್ತದೆ. ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳುವುದಾದರೆ, ಭವಿಷ್ಯದ ಕುರಿತು ಚಿಂತಿಸುವುದು ನಿನ್ನ ಈ ದಿನದ ಆಶೀರ್ವಾದವನ್ನು ಹಾಳು ಮಾಡುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಾಕ್ಯ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಹಕ್ಕಿಗಳು ನಾಳೆ ದಿನ ಕುರಿತಾಗಿ ಯೋಚಿಸೋದಿಲ್ಲ. ಅವು ಯಾವುದೇ ಒಂದು ಸೇವಿಂಗ್ ಬ್ಯಾಂಕನ್ನು ಇಟ್ಟಿಲ್ಲ, ಭವಿಷ್ಯದ ಬಗ್ಗೆ ಚಿಂತಿಸುವುದಿಲ್ಲ. ಯಾಕೆಂದರೆ ಅವುಗಳಿಗೆ ಗೊತ್ತು ಅವರ ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಎಂಬುದಾಗಿ. ಅದಕ್ಕೆ ದೇವರು ಇಲ್ಲಿ ಹೇಳುತ್ತಾದರೆ, ನಿಮ್ಮ ತಂದೆ. ಯಾರ ತಂದೆ? ನಮ್ಮ ತಂದೆ. ನೋಡಿ, ಆ ವಾಕ್ಯ ಭಾಗ ನೀವು ಗಮನಿಸುವುದಾದ ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ಹಾರಾಡುವ ಹಕ್ಕಿಗಳನ್ನು, ಪಕ್ಷಿಗಳನ್ನು ದೇವರು ಅವನ್ನ ನಡೆಸುತ್ತಾರೆ. ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ. ಆದರೆ ಅವುಗಳನ್ನು ಯಾರು ಸಾಕ್ತಾರಂತೆ? ಅಲ್ಲಿ ನಾನು ಸಾಕ್ತೀನಂತ ವಾಕ್ಯ ಬರೆಯಲ್ಪಟ್ಟಿಲ್ಲ. ನಿಮ್ಮ ತಂದೆ. ಯಾರು? ದೇವರ ಮಕ್ಕಳ ತಂದೆ ಅವುಗಳನ್ನು ಸಾಕಿ ಸಲುವುದರಿಂದ ಅವುಗಳಿಗೆ ಅಷ್ಟು ನಂಬಿಕೆ ಇರೋದಾದರೆ ನಮಗೆ ಅದಕ್ಕಿಂತಲೂ ಹೆಚ್ಚಿನ ನಂಬಿಕೆ ಇರಬೇಕು. ದೇವರು ನನ್ನನ್ನು ನಡೆಸುತ್ತಾನೆ, ದೇವರು ನನ್ನನ್ನು ಕೈ ಬಿಡೋದಿಲ್ಲ ಎಂಬಂಥ ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಚಿಂತೆಯು ನಾಳೆಯ ಸಮಸ್ಯೆಯನ್ನು ಕಡಿಮೆ ಮಾಡೋದಿಲ್ಲ. ನೀನು ಒಂದು ವೇಳೆ ಯೋಚನೆ ಮಾಡ್ಬೋದು, ನಾನು ಅನೇಕ ಕಾರ್ಯಗಳ ಕುರಿತಾಗಿ ನೀನು ಚಿಂತಿಸುತ್ತಾ ಇರ್ಬೋದು. ನೀನು ನೆನೆಸ್ತಾ ಇದೀಯಾ, ಚಿಂತಿಸೋದ್ರಿಂದ
ನಾಳೆಯ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು. ಇಲ್ಲ, ನಾಳೆ ಸಮಸ್ಯೆಯನ್ನು ನಿನ್ನ ಚಿಂತೆ ಕಡಿಮೆ ಮಾಡುವುದಿಲ್ಲ. ಈ ದಿನದ ಸಂತೋಷವನ್ನು ಅದು ಹಾಳು ಮಾಡುತ್ತದೆ. ಮತ್ತೆ ಇನ್ನೂ ಹೆಚ್ಚು ಚಿಂತೆಯನ್ನು ತಂದು ನಿನ್ನನ್ನು ಅದು ವ್ಯಾಧಿ ಪೀಡಿತನಾಗಿ ಮಾಡುತ್ತದೆ. ಆದ್ದರಿಂದ ಚಿಂತೆಯು ನಾಳೆಯ ಸಮಸ್ಯೆಯನ್ನು ಅದು ಕಡಿಮೆ ಮಾಡುವುದಿಲ್ಲ. ಈ ದಿನದ ಸಮಾಧಾನವನ್ನು ಅದು ಕೆಡಿಸುತ್ತದೆ. ಆದ್ದರಿಂದ ನಾಳೆಯ ಕುರಿತಾಗಿ ನಾವು ಚಿಂತಿಸಬಾರದು. ಆ ದಿನದ ಆ ಕಾಟ ಸಾಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ಭವಿಷ್ಯದ ಕುರಿತಾಗಿ ಚಿಂತೆ ಮಾಡುವುದು ಅಪ್ರಯೋಜನಕಾರಿಯಾಗಿದೆ. ಹಾಗಾದರೆ ಮೂರನೇದಾಗಿ, ಚಿಂತಿಸುವುದು ಉಪಯುಕ್ತವಲ್ಲ, ಅದು ಹೆಚ್ಚು ಹಾನಿಕಾರಕ. ಕೆಲವು ಬೋರ್ಡ್ಗಳನ್ನೆಲ್ಲ ಬರೆದಿರುತ್ತಾರೆ. ಅಪಾಯ ನಾಯಿಗಳಿದೆ, ಮತ್ತು ಈ ಪವರ್ ಸ್ಟೇಷನ್ಗಳಲ್ಲಿ ಈ ಎಲೆಕ್ಟ್ರಿಕಲ್ ವಿದ್ಯುತ್ ಶಕ್ತಿಯ ಆ ಕಂಬದ ಅಡಿಯಲ್ಲಿ ಬರೆದಿರ್ತಾರೆ ಅಪಾಯ. ಅದೇ ರೀತಿಯಲ್ಲಿ ಚಿಂತೆ ಕೂಡ ಒಂದು ಅಪಾಯದ ವಸ್ತುವಾಗಿದೆ. ಯಾರು ಚಿಂತೆ ಮಾಡಿದಾರೋ ಅವರು ಉದ್ಧಾರ ಆಗಿಲ್ಲ. ಯಾರು ಚಿಂತೆ ಮಾಡಿದ್ದಾರೋ ಅವರು ಹಾಳಾಗಿದ್ದಾರೆ. ಯಾರು ಚಿಂತೆ ಮಾಡಿದ್ದಾರೋ ಅವರ ಪ್ರಾಣ ನಷ್ಟಪಟ್ಟಿದೆ. ಆದ್ದರಿಂದ ಚಿಂತೆ ನಿಮ್ಮನ್ನು ಕೊಲ್ಲಬಹುದು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಾಕ್ಯ, ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲೇ ಯಾರಿಂದಾದಿತ್ತು. ಅದರ ಅರ್ಥ, ನೀ ಚಿಂತೆ ಮಾಡುವುದರಿಂದ ಒಳ್ಳೆಯದು ಸಂಭವಿಸೋದಿಲ್ಲ, ನಿನ್ನ ಜೀವನದಲ್ಲಿ ಹಾನಿಕಾರಕವಾದಂಥ ಕಾರ್ಯಗಳು ಸಂಭವಿಸುವಂಥದ್ದಾಗಿದೆ. ಒಂದು ಸಾರಿ ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಂದು ಸಾರಿ ಸಂಹಾರ ದೂತನು ಒಂದು ಪಟ್ಟಣಕ್ಕೆ ಹೋಗುತ್ತಿದ್ದನು. ಇನ್ನೊಬ್ಬ ದೇವದೂತನು ಕೇಳಿದನಂತೆ, ಎಲ್ಲಿಗೆ ಹೋಗ್ತಾ ಇದೀಯಪ್ಪ? ಇಲ್ಲ, ಈ ದಿವಸ ನನಗೆ ಒಂದು ಕೆಲಸವನ್ನ ದೇವರು ಕೊಟ್ಟಿದ್ದಾನೆ. ಈ ಪಟ್ಟಣದಲ್ಲಿ 10,000 ಜನರನ್ನ ಕೊಲ್ಲಲಿಕ್ಕೆ ಹೋಗುತ್ತಿದ್ದೇನೆ. ಅಂದರೆ ಆ ದೇವರು ಅವ್ರನ್ನ ಕರೆದುಕೊಂಡು ಬರಲಿಕ್ಕೆ ಹೇಳಿದರೆ ಅವರ ದೀರ್ಘಾಯುಷ್ಯ ಮುಗಿಯಿತು, ಈಗ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ, ಆದ್ದರಿಂದ ನಾನು ಹೋಗುತ್ತಿದ್ದೇನೆ ಎಂಬುದಾಗಿ ಹೇಳಿದಂತೆ ತಿರುಗಿ ಆ ಸಂಹಾರ ದೂತನು ಹೋಗುತ್ತಿರುವಾಗ ಆ ಪಟ್ಟಣದಲ್ಲಿ ಸುಮಾರು 70,000 ಜನ ಮರಣ ಹೊಂದಿದ್ರಂತೆ. ಇನ್ನೊಬ್ಬ ದೇವದೂತ ಕೇಳಿದಂತೆ, ದೇವರು ನನಗೆ ಕೊಟ್ಟ ಕೆಲಸ ಕೇವಲ 10,000 ಜನರನ್ನ ಅವರನ್ನು ತೆಗೆದುಕೊಳ್ಳೋದಕ್ಕೆ, ಏನು ಇವತ್ತು ಪಟ್ಟಣದಲ್ಲಿ 70,000 ಜನರು ಮರಣ ಹೊಂದಿದ್ದಾರೆಂಬುದಾಗಿ ಹೇಳಿದಾಗ ಆ ಸಂಹಾರ ದೇವದೂತ ಹೇಳಿದಂತೆ, ನೋಡಪ್ಪ, ಅವರನ್ನ ನಾನು ಕೊಲ್ಲಲಿಲ್ಲ, ಅವರನ್ನ ಕೊಂದಿದ್ದು ಚಿಂತೆ ಭಯವು 60,000 ಜನರನ್ನ ಕೊಂದು ಹಾಕಿದೆ ಎಂಬುದಾಗಿ ಆ ದೇವದೂತ ಹೇಳಿದನಂತೆ. ಪ್ರಿಯ ದೇವರ ಮಕ್ಕಳೇ, ಅಕಾಲಿಕ ಮರಣಕ್ಕಿಂತ ಚಿಂತಿಸಿ ಮರಣವನ್ನ ಹೊಂದಿರುವವರು ಅಧಿಕವಾಗಿದ್ದಾರೆ. ಚಿಂತೆ ಅದು ನಿಮ್ಮನ್ನು ಕೊಲ್ಲುತ್ತದೆ. ಆದ್ದರಿಂದ ಚಿಂತಿಸಬೇಡ್ರಿ. ನೀವು ಚಿಂತೆ ಮಾಡಿದ್ರೆ ನಿಮ್ಮ ಆಯುಷ್ ಕಾಲಗಳನ್ನು ನೀವೇ ಕಡಿಮೆ ಮಾಡಿಕೊಳ್ಳುತ್ತಾ ಇದ್ದೀರಾ. ಪೂರ್ಣ ಆಯುಷ್ಯದಿಂದ ಬಾಳಿ ಬದುಕಬೇಕಾ? ಅದಕ್ಕಿರುವಂಥ ಒಂದು ಉತ್ತಮವಾದ ಸಲಹೆ, ಚಿಂತೆ ಮಾಡಬೇಡ್ರಿ. 4ನೇದಾಗಿ, ಯಾರು ತಮ್ಮನ್ನ ಅವಲಂಬಿಸಿದಾರೋ ದೇವರು ಅವರಿಗೆ ಸಹಾಯ ಮಾಡುವುದಿಲ್ಲ. ಈ ಚಿಂತೆ ಮಾಡುವವರು ಯಾವಾಗಲೂ ತಮ್ಮನ್ನೇ ತಾವು ಅವಲಂಬಿಸಿರುತ್ತಾರೆ. ಚಿಂತೆ ಮಾಡುವವರು ಅವರು ತಮ್ಮನ್ನೇ ಅವಲಂಬಿಸಿರುತ್ತಾರೆ. ದೇವರು ಅವರಿಗೆ ಸಹಾಯ ಮಾಡೋದಿಲ್ಲ. ಅವರಿಗೆ ದೇವರ ಮೇಲೆ ನಂಬಿಕೆ ಇದ್ದರೆ ಚಿಂತೆ ಮಾಡೋದಿಲ್ಲ. ನಿನಗೆ ದೇವರ ಮೇಲೆ ನಂಬಿಕೆ ಇದ್ದರೆ ದೇವರ ಮೇಲೆ ಭರವಸೆ ಬಿಟ್ಟು ಸುಮ್ಮನೆ ಇರ್ತವೆ. ಆದರೆ ನಿನಗೆ ದೇವರ ಮೇಲೆ ಭರವಸೆ ಕಡಿಮೆಯಾಗುವಾಗ ಚಿಂತಿಸಿ 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 ನಿನ್ನ ಭರವಸೆಯನ್ನು ನೀನು ಕಡಿಮೆ ಮಾಡಿಕೊಳ್ತೀಯ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 28ರಿಂದ 30ನೇ ವಾಕ್ಯ ಹೇಳಲ್ಪಟ್ಟಿದೆ, ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ನೋಡಿ, ದೇವರು ಹೇಳ್ತಾ ಇದ್ದಾರೆ, ಬಟ್ಟೆಯ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ಅಡವಿಯ ಹೂಗಳು, ಅದಕ್ಕೆ ಯಾರೂ ಬಟ್ಟೆ ಹಾಕೋದಿಲ್ಲ, ಯಾರೂ ಬಟ್ಟೆ ಹೊಲಿಯೋದಿಲ್ಲ. ಆ ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ನೋಡ್ರಿ. ಅದಕ್ಕಿರುವಂಥ ಅಲಂಕಾರ ಅರಸನಾದ ಸೊಲೊಮೋನನಿಗೆ ಸಹ ಇರಲಿಲ್ಲ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. 30ನೇ ವಾಕ್ಯ ಹೇಳ್ತದೆ, ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಅಂದ ಚಂದವಾಗಿ ಉಡಿಸಿದರೆ ಅದಕ್ಕಿಂತ ನೀವು ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವವನಲ್ಲವೇ ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ಹೌದು ಪ್ರಿಯ ದೇವ ಜನರೇ, ನಾವುಗಳು ಚಿಂತೆ ಮಾಡಬಾರ್ದು. ದೇವರು ನಮ್ಮೆಲ್ಲ ಕಾರ್ಯಗಳನ್ನು
ನೋಡಿಕೊಳ್ಳುತ್ತಾರೆ. ಆದ್ದರಿಂದ ನೀವು ಚಿಂತೆ ಮಾಡಬೇಡ್ರಿ. ಐದನೆಯದಾಗಿ, ಚಿಂತಿಸುವುದು ಏನನ್ನ ತೋರಿಸ್ತದೆ ಅಂತ ಹೇಳಿದ್ರೆ, ನಿನಗೆ ದೇವರ ಕುರಿತಾಗಿ ತಿಳುವಳಿಕೆ ಕಡಿಮೆ ಇದೆ ಹಾಗೂ ದೇವರ ಮೇಲೆ ನಿನಗೆ ನಂಬಿಕೆ ಇಲ್ಲ ಎನ್ನುವುದನ್ನ ತೋರಿಸ್ತದೆ. ಯಾಕೆ? ದೇವರನ್ನ ನಂಬುವವರು ಚಿಂತಿಸೋದಿಲ್ಲ. ಯಾಕೆಂದ್ರೆ ದೇವರು ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ. ಆದ್ದರಿಂದ ನೀ ಚಿಂತೆ ಮಾಡುವಾಗ ಅದರ ಅರ್ಥ ನಿನಗೆ ದೇವರ ಮೇಲೆ ನಂಬಿಕೆ ಕಡಿಮೆಯಾಗಿದೆ ಎಂಬುದಾಗಿ ಅದು ಅರ್ಥವನ್ನ ಕೊಡುವಂಥದ್ದಾಗಿದೆ. ಆದ್ದರಿಂದ ನಾವುಗಳು ಚಿಂತೆ ಮಾಡಬಾರದು. ಅದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31-32ನೇ ವಾಕ್ಯ ಹೇಳ್ತದೆ, ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ಕೋಬೇಕು ಎಂದು ಚಿಂತೆ ಮಾಡಬೇಡ್ರಿ. ಆ ಥರ ಚಿಂತೆ ಮಾಡೋದಾದರೆ 32ನೇ ವಾಕ್ಯ ಹೇಳ್ತದೆ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ಅಂದರೆ ಹುಚ್ಚರು ತವಕ ಪಡುತ್ತಾರೆ. ಆದ್ದರಿಂದ ಇವೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಹೌದು ಪ್ರಿಯ ದೇವ ಜನರೇ, ನಾವು ದೇವರನ್ನ ನಂಬುವಂಥದ್ದು ಚಿಕ್ಕ ಮಗುವಿನ ಹಾಗೆ ಇರಬೇಕು. ಈ ಮಗು ನೋಡಿ, ಆ ಮಗುಗೆ ಆ ಟೀಚರ್ಗಳು, ಗುರುಗಳು, ಅಧ್ಯಾಪಕರು ಶಾಲೆಯಲ್ಲಿ ಹೇಳಿ ಕಳಿಸ್ತಾರೆ, ನಿಮ್ಮ ತಂದೆ ಫೀಸ್ ಕಟ್ಟಿಲ್ಲ, ನಾಳೆ ಕಟ್ಟಬೇಕಂತ ಹೇಳಿ ಕಳಿಸ್ತಾರೆ. ಆ ಮಗು ಬಹಳ ಗಾಂಭೀರ್ಯದಿಂದ ಬರೋದಿಲ್ಲ, ಚಿಂತೆ ಮಾಡುತ್ತಾ ಬರೋದಿಲ್ಲ. ಅದು ಬಂದು ತಂದೆ ಹತ್ರ ಹೇಳ್ತದೆ, ಅಪ್ಪ ಫೀಸ್ ಕಟ್ಟಿಲ್ಲಂತೆ, ನಾಳೆ ಕಟ್ಟಬೇಕು, ಸಂತೋಷವಾಗಿ ಹೇಳ್ತದೆ. ಅದೇ ವಿಧವಾದ ನಂಬಿಕೆ ನಮಗೂ ಕೂಡ ಪರಲೋಕದಲ್ಲೇ ಇರುವ ತಂದೆಯ ಮೇಲಿರಬೇಕು. ಆತನೆಲ್ಲವನ್ನು ನೋಡಿಕೊಳ್ಳುತ್ತಾನೆ, ಆತನೆಲ್ಲವನ್ನು ನಡೆಸ್ತಾನೆ, ಆತನು ನನಗೆ ಸಹಾಯ ಮಾಡ್ತಾನೆಂಬಂಥ ಆ ಮಗುವಿನ ಹಾಗೆ ನಂಬಿಕೆಯಿಂದ ನಾವು ದೇವರನ್ನ ನಂಬುವಾಗ ಆಗ ನಾವು ಚಿಂತಿಸುವುದಿಲ್ಲ. ನಿಮಗೆ ಆ ಸಮಯಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ದೇವರೇ ಒದಗಿಸುವವರಾಗಿದ್ದಾರೆ. 6ನೇದಾಗಿ, ಯಾಕೆ ಚಿಂತೆ ಮಾಡಬಾರ್ದು ಅಂತ ಹೇಳಿದ್ರೆ, ಚಿಂತೆ ನೀವು ದೇವರನ್ನ ಕೇಂದ್ರೀಕರಿಸದಂತೆ ಮಾಡುತ್ತದೆ. ಹೌದು, ನೀವು ಚಿಂತೆ ಮಾಡೋದಾದರೆ ನಾವು ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ದೇವರನ್ನ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಚಿಂತೆಗಳೇ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ತದೆ. ಆದ್ದರಿಂದ ಚಿಂತೆ ನಿಮ್ಮನ್ನು ದೇವರಿಂದ ದೂರ ಇಡುತ್ತದೆ. ನೋಡ್ರಿ, ಒಂದು ಉದಾಹರಣೆ ಸತ್ಯವೇದದಲ್ಲಿ ಆ ಒಂದು ಉದಾಹರಣೆ ಇದೆ. ಯೇಸು ಕ್ರಿಸ್ತನು ಮಾರ್ತಾ ಮರಿಯಳ ಮನೆಗೆ ಹೋದ್ರು. ಮಾರ್ತಳು ಎಲ್ಲಿದ್ದಾಳೆ? ಕಿಚನಲ್ಲಿ ಇದ್ದಾಳೆ. ಮರಿಯಲ್ಲಿ ಎಲ್ಲಿದ್ದಾಳೆ? ಯೇಸುವಿನ ಪಾದದಲ್ಲಿದ್ದಾಳೆ. ಇಲ್ಲಿ ಅರ್ಥ ಮಾಡ್ಕೊಳ್ರೆ, ಈಗ ಒಂದೇ ಮನೆ ಇದೆ, ಹಾಲಲ್ಲಿ ಯೇಸು ಸ್ವಾಮಿ ಎಂಟ್ರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಮರಿಯಳಿದ್ದಾಳೆ, ಕಿಚನಲ್ಲಿ ಮಾರ್ತಳಿದ್ದಾಳೆ. ಮರಿಯಳಿಗೆ ಚಿಂತೆ ಇಲ್ಲ, ಆದರೆ ಮಾರ್ತಳಿಗೆ ಬಹಳ ಚಿಂತೆಯಾಯಿತು. ಮಾರ್ತಳು ಹೇಳ್ತಾ ಇದ್ದಾಳೆ, ಸ್ವಾಮಿ, ಗುರುವೇ, ನನ್ನ ತಂಗಿ ನನ್ನ ಒಬ್ಬಳನ್ನೇ ಸೇವೆಗೆ ಬಿಟ್ಟಿದ್ದಾಳೆ, ನಿನಗೆ ಚಿಂತೆ ಇಲ್ಲವೋ? ಚಿಂತೆ ಇರೋದು ಅವಳಿಗೆ. ಈಗ ಯೇಸು ಸ್ವಾಮಿ ಮೇಲೆ ಅವಳು ಒಂದು ಮಾತನ್ನು ಹಾಕುತ್ತಾ ಇದ್ದಾರೆ. ನೋಡ್ರಿ, ಅವಳು ಚಿಂತೆ ಮಾಡುತ್ತಾ ಇರೋದ್ರಿಂದ ಯೇಸು ಸ್ವಾಮಿ ಇರೋ ಸ್ಥಳದಿಂದ ಅವಳು ಬಹಳ ದೂರದಲ್ಲಿ ಇದ್ದಳು. ಆದರೆ ಮರಿಯಳು ಯೇಸುವಿನ ಪಕ್ಕದಲ್ಲಿ ಇದ್ದಳು, ಅವಳು ಚಿಂತೆ ಮಾಡಲಿಲ್ಲ. ನೀವು ಚಿಂತೆ ಮಾಡೋದಾದರೆ ಆ ಚಿಂತೆ ಯಾವಾಗಲೂ ನಿಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ. ಆದ್ದರಿಂದ ಚಿಂತೆ ಮಾಡಬೇಡ್ರಿ. 7ನೇದಾಗಿ, ಆ ದಿನಕ್ಕಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಹೇಳಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ ಹೇಳುತ್ತದೆ 6ನೇ ಅಧ್ಯಾಯ 34ನೇ ವಾಕ್ಯ, ನಾಳೆ ಕಾಟ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕೆಂಬುದಾಗಿ ನಾವು ನೋಡುತ್ತೇವೆ. ಆದ್ರಿಂದ ನಾಳೆ ಏನು ನಡೀತದೆ ಯಾರಿಗೆ ಗೊತ್ತು? ಅದರ ಚಿಂತೆ ಬೇಡ. ಈ ದಿನಕ್ಕಾಗಿ ಜೀವಿಸ್ರಿ. ಈ ದಿನ ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಎಲ್ಲವನ್ನ ಕೊಟ್ಟಿರುವಾಗ ಆ ದಿನಕ್ಕಾಗಿ ನೀವು ಜೀವಿಸಬೇಕು. ನಾಳೆ ದಿನದ ಕುರಿತಾಗಿ ಚಿಂತಿಸಿ ಆ ದಿನದ ಒಳ್ಳೆಯ ಕಾರ್ಯಗಳನ್ನು ನೀವು ಕೆಡಿಸಿಕೊಳ್ಳಬಾರದು. ಹಾಗಾದರೆ ಈ ವಾಕ್ಯ ಭಾಗದಲ್ಲಿ ದೇವರು ಒಟ್ಟು 7 ಅಂಶಗಳನ್ನು ನಿಮ್ಮೊಂದಿಗೆ ಹೇಳುತ್ತಿದ್ದಾರೆ. ಒಂದು ಸಾರಿ ನಾವು ಅದನ್ನು ನೋಡಿಕೊಂಡು ಬರೋಣ. ಮೊದಲನೇದಾಗಿ ನಾನು ಹೇಳಿದೆ, ಯಾಕೆ ನಾವು ಚಿಂತೆ ಮಾಡಬಾರದು ಅಥವಾ ನಾವು ಚಿಂತೆ ಮಾಡಬಾರದೆಂಬುದಕ್ಕೆ 7 ಕಾರಣಗಳನ್ನು ನಿಮ್ಮೊಂದಿಗೆ ನಾನು ಹೇಳಿದ್ದೇನೆ. ಮೊದಲನೇದಾಗಿ, ನಿನ್ನನ್ನು ಸೃಷ್ಟಿಸಿದ ದೇವರು ನಿನ್ನ ಜೀವಿತಕ್ಕೆ ಬೇಕಾದ ಎಲ್ಲವನ್ನ ಒದಗಿಸುತ್ತಾರೆ. 2ನೇದಾಗಿ ನಾನು ಹೇಳಿದೆ, ಭವಿಷ್ಯದ ಕುರಿತು ಚಿಂತಿಸುವುದು ಈ ದಿನದ ಆಶೀರ್ವಾದಗಳನ್ನು ಅದು ಕುಂಠಿತಗೊಳಿಸ್ತದೆ. 3ನೇದಾಗಿ ಹೇಳೋದು, ಚಿಂತಿಸುವುದು ಉಪಯುಕ್ತವಲ್ಲ, ಅದು ಹೆಚ್ಚು ಹಾನಿಕಾರಕ, ಅದು ನಿಮ್ಮನ್ನು ಕೊಲ್ಲಬಹುದು.
ನಾಲ್ಕನೇದಾಗಿ ನಾನು ಹೇಳಿದೆ, ಯಾರು ತಮ್ಮನ್ನೇ ಅವಲಂಬಿಸಿರುತ್ತಾರೋ ಅವರಿಗೆ ದೇವರು ಸಹಾಯ ಮಾಡುವುದಿಲ್ಲ. ಚಿಂತೆ ಮಾಡುವವರು ತಮ್ಮನ್ನೇ ತಾವೇ ಅವಲಂಬಿಸಿರುತ್ತಾರೆ. ಐದನೇದಾಗಿ ನಾನು ಹೇಳಿದೆ, ಚಿಂತಿಸುವುದು ಏನನ್ನ ತೋರಿಸ್ತದೆ ಅಂತ ಹೇಳಿದ್ರೆ ದೇವರ ಕುರಿತಾಗಿ ನಿನಗೆ ತಿಳುವಳಿಕೆ ಕಡಿಮೆ ಇದೆ. ಆರನೇದಾಗಿ ನಾನು ಹೇಳಿದೆ, ಚಿಂತೆ ನಿನ್ನ ದೇವರನ್ನ ಕೇಂದ್ರೀಕರಿಸದಂತೆ ದೂರ ಮಾಡುತ್ತದೆ. ಉದಾಹರಣೆಗೆ ಮಾರ್ತಳ ಜೀವಿತವನ್ನ ನಾವು ನೋಡಿದ್ದೇವೆ. ಏಳನೇದಾಗಿ ಆ ದಿನಕ್ಕಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಹೇಳಿದ್ದಾರೆ. ಆದ್ದರಿಂದ ನಾಳೆಯ ಕುರಿತಾಗಿ ಚಿಂತೆ ಮಾಡುವುದು ಬೇಡ. ಈ ವಾಕ್ಯ ಭಾಗವು ನಿಮಗೆ ಆಶೀರ್ವಾದದಾಯಕವಾಗಿತ್ತು ಎಂಬುದಾಗಿ ನಾನು ಭಾವಿಸುತ್ತೇನೆ. ಚಿಂತೆ ಮಾಡಬೇಡ್ರಿ, ಚಿಂತೆ ಪರಿಹರಿಸುವ ಯೇಸುವಿನ ಬಳಿಗೆ ಬನ್ರಿ. ನಿಮ್ಮ ಎಲ್ಲ ಚಿಂತೆಯನ್ನು ಯೇಸುವಿನ ಪಾದದಲ್ಲಿ ಬಿಚ್ಚಿ ಎಲ್ಲ ಕಾರ್ಯಗಳಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡುವನು. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯಾಕೆ ಚಿಂತಿಸಬಾರದೆಂಬುದಾಗಿ 7 ಕಾರಣಗಳನ್ನು ನಿನ್ನ ವಾಕ್ಯದ ಮುಖಾಂತರ ನಾವು ನೋಡುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಯಾರಾದರೂ ಚಿಂತೆಯಲ್ಲಿರೋದಾದರೆ ಚಿಂತೆ ಮಾಡದೆ ದೇವರನ್ನ ನೋಡಿ, ದೇವರನ್ನ ನಂಬಿ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಸ್ತುತಿಸಿ ಜಯ ಹೊಂದುವಂತೆ ಕೃಪೆಯನ್ನು ಅನುಗ್ರಹಿಸ್ರೆ. ನೋಡಿದಂಥ ಪ್ರತಿಯೊಬ್ಬ ವೀಕ್ಷಕರನ್ನ ಆಶೀರ್ವದಿಸ್ರೆ. ವೇದನೆಗಳಿಂದ ಕಷ್ಟಗಳಿಂದ ಕಷ್ಟಪಡುತ್ತಾ ಇರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಬಿಡುಗಡೆಯನ್ನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.